ಹಲೋ ನಮಸ್ತೆ ಇದ್ದರೆ ನಾನು ಗಜಾನಂದ್. ಇವತ್ತಿನ ಬೆಳವಣಿಗೆ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಕಮೆಂಟ್ಸಲ್ಲೂ ಕೂಡ ಕೇಳಿದ್ರಿ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತಾ, ಬೈಕ್ ಟ್ಯಾಕ್ಸಿ ಏನಾಯಿತು, ಬೈಕ್ ಟ್ಯಾಕ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಏನೋ ಆರ್ ಟಿ ಒದವ್ರು ಹಿಡಿತಾ ಇದ್ದಾರಂತೆ, ಹೌದಾ ನಿಜಾನಾ, ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮ್ಯಾಟ್ರಿಗೆ ಬಂದುಬಿಡೋಣ. ನಿನ್ನೆ ಏನು ಸಾರಿಗೆ ಕಚೇರಿ ಇತ್ತು, ಅದು ಶಾಂತಿನಗರಲ್ಲಿ. ಅಲ್ಲಿ ಆಟೋ ಚಾಲಕರು ಅದೇ ರೀತಿ ಎಲ್ಲ ಯೂನಿಯನ್ ಅವರು ಕೂಡ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿದ ಮೇಲೆ ಒಂದು ಇದನ್ನು ಹೊರಡಿಸಿದ್ದಾರೆ. ಏನಪ್ಪ ಅಂತಂದರೆ 11 ತಂಡಗಳನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ 11 ತಂಡಗಳಲ್ಲಿ ಅಂದರೆ ಎಲ್ಲ ಆರ್ ಟಿ ಒದವರು ಸೇರಿಬಿಟ್ಟು ಒಂದೊಂದು ಕಡೆ ಎಲ್ಲ ನಿಂತ್ಬಿಟ್ಟು ಏನು ಅನಧಿಕೃತ ಅವ್ರು ಹೇಳಿರೋ ಪ್ರಕಾರ ಏನಪ್ಪ ಅಂದರೆ ಅನಧಿಕೃತವಾಗಿ ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿ, ಅದೇ ರೀತಿ ಅನಧಿಕೃತವಾಗಿ ಓಡಿಸುತ್ತಿರುವಂತಹ ಬೈಕ್ ಟ್ಯಾಕ್ಸಿಗಳ ಮೇಲೆ ಕ್ರಮನ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ಎಲ್ಲ ಕಡೆ 11 ತಂಡಗಳನ್ನ ಮಾಡಿಬಿಟ್ಟು ಅಲ್ಲಲ್ಲಿಗೆ ಯಾವ್ಯಾವ ಏರಿಯಾದಲ್ಲಿ ನಿಂತ್ಕೊಂಡ್ಬಿಟ್ಟು ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಅದೇ ರೀತಿ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಬೈಕ್ ಟ್ಯಾಕ್ಸಿಗಳನ್ನ ಹಿಡಿತಾ ಇದ್ದಾರೆ ಅಂತೇಳ್ಬಿಟ್ಟು ನಮ್ಮ ಗಮನಕ್ಕೂ ಕೂಡ ಬಂತು. ಆಲ್ರೆಡಿ ಬೆಳಗ್ಗೆಯಿಂದ ಕೂಡ ಹಿಡಿಯೋಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಇವಾಗ ಫೋಟೋ ಏನು ನೋಡ್ತಾ ಇದ್ರೆ ಇದು ಕೂಡ ಹಿಡಿತಾ ಇರೋವಂಥ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಆಗಿದೆ. ಇವಾಗ ನೀವೇನು ಕೇಳ್ಬೋದು, ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿ ಅಥವಾ ಯಾವುದೋ ಒಂದು ಬೈಕ್ ಟ್ಯಾಕ್ಸಿನ ಮಾಡಬೇಕಾ ಬೇಡ ಅಂತ ಕೇಳೋರಿಗೆ ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ಅಂದರೆ ಏನು ಅಂದರೆ ಒಂದು ಸಲ ಸಿಕ್ಕಾಕೊಂಡ್ರಿ ಅಂದ್ಕೊಳ್ಳಿ, 10,000 ರೂಪಾಯಿ ದಂಡನ ಹಾಕ್ತಾರೆ. ಯಾವುದೇ ಓಲಾ ಬರೋಲ್ಲ, ಊಬರ್ ಬರೋಲ್ಲ, ರ್ಯಾಪಿಡೋ ಬರೋಲ್ಲ, ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಬರಲ್ಲ. ಓಕೆ, ಇದಕ್ಕೆ ರ್ಯಾಪಿಡೋ, ಓಲಾ, ಊಬರ್ ಯಾವುದೇ ರೀತಿಯ ಪ್ರತಿಕ್ರಿಯೆನ ಕೊಟ್ಟಿಲ್ಲ. ಅಂದರೆ ಏನು ಮಾಡಬೇಕಾ ಬೇಡವಾ, ಏನು ಮಾಡಬೇಕು ಅಂತೇಳ್ಬಿಟ್ಟು ಕೊಟ್ಟಿಲ್ಲ. ಇವಾಗ ನನಗೊಂದು ಡೌಟ್ ಏನಪ್ಪ ಅಂದರೆ ಈ ಸಾರಿಗೆ ಇಲಾಖೆ ಆಗಿರ್ಬೋದು, ಇಲ್ಲ ಇದು ಆರ್ ಟಿ ಒಗಳಾಗಿರ್ಬೋದು, ನಾ ಏನು ಅನಿಸ್ತೀನಿ, ನಾವು ಓಲಾ, ಊಬರ್, ರ್ಯಾಪಿಡೋದಲ್ಲಿ ಏನು ಬೈಕ್ ಅನ್ನೋ ಆಪ್ಷನ್ ಇದೆ ಅದೇ ಇಲ್ಲ ಅಂದರೆ ಈ ಏನು ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾರೆ ಹುಡುಗರು. ಓಕೆ, ಅವ್ರು ಏನಕ್ಕೆ ಮಾಡ್ತಾರೆ, ಆ ಅಪ್ಲಿಕೇಶನ್ಗಳನ್ನೇ ಕ್ಲೋಸ್ ಮಾಡಿಸಿದ್ರೆ ಆಯ್ತಲ್ಲ. ಇದು ಯಾವ ರೀತಿ ಆಗ್ತಾಯಿದೆ, ಗುಬ್ಬಿ ಮೇಲೆ ಒಂದು ರೀತಿ ಬ್ರಹ್ಮಾಸ್ತ್ರ ತೋರಿಸ್ದಂಗೆ ಆಗ್ತಾಯಿದೆ. ಏನಪ್ಪ ಅಂದರೆ ಇವರು 100 ರೂಪಾಯಿ 200 ರೂಪಾಯಿ ಏನೋ ಒಂದು ದಿನಕ್ಕೆ 500,000 ದುಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರ ಮೇಲೆ 10,000 5,000 ದಂಡ ಹಾಕ್ಬಿಟ್ರೆ ಇವ್ರು ಏನು ಮಾಡ್ಬೇಕು ಹೇಳಿ. ನಿಮಗೆ ಏನಾದ್ರು ಒಂದು ಸ್ವಲ್ಪ ಇದ್ದರೆ ಅಂದರೆ ಏನಂತಾರದು, ನಿಮಗೆ ಕ್ಲೋಸೇ ಮಾಡಿಸ್ಬೇಕು ಅಂತಿದ್ರೆ ಹೋಗಿ ಓಲಾ ಇದೆ, ಊಬರ್ ಇದೆ, ರ್ಯಾಪಿಡೋ ಇದೆ, ಆಫೀಸ್ ಇದೆ, ಕ್ಲೋಸ್ ಮಾಡಿಸಿ. ಆ ಆ್ಯಪಲ್ಲಿ ಬೈಕನ್ನು, ಬೈಕ್ ಟ್ಯಾಕ್ಸಿಯನ್ನು ಆಪ್ಷನ್ನೇ ಬರಬಾರ್ದು. ಆ ರೀತಿ ಮಾಡಿ ಎಲ್ಲ. ಇದು ಯಾವ ನ್ಯಾಯ ಹೊಡಿ, ನೀವು ಏನಾದರೂ ನೋಡ್ತಾ ಇದ್ರೆ ನೀವು ಕಮೆಂಟ್ ಮಾಡಿ, ಇದು ಯಾವ ನ್ಯಾಯ. ಓಕೆ, ಅನಧಿಕೃತಪ್ಪ, ಬೈಕ್ ಟ್ಯಾಕ್ಸಿನೇ ಅನಧಿಕೃತ, ಬೈಕ್ ಟ್ಯಾಕ್ಸಿ ಇಲ್ಲೀಗಲು. ಓಕೆ, ಕಂಪ್ನಿ ಮೇಲೆ ಹೋಗ್ರಿ. ಹುಡುಗರು ಏನು ಮಾಡ್ತಾರೆ ಇಲ್ಲಿ, 500,000ಕ್ಕೋಸ್ಕರ ದುಡಿಯೋಕ್ಕೆ ಬಂದಿರ್ತಾರೆ ಹುಡುಗರು. ಅವ್ರೇನು ಮಾಡ್ತಾರೆ ಹೇಳಿ. ಇವ್ರ ಮೇಲೆ ಹಿಡಿದ್ಬಿಟ್ಟು 500,000 ದಂಡ ಹಾಕಿದ್ರೆ ಈ 1,500 ರೂಪಾಯಿ ದಿನಕ್ಕೆ ದುಡಿಯೋಕ್ಕೆ ಬಂದಿರ್ತಾರೆ. ಖರ್ಚಿಗೋಸ್ಕರ ಏನು ಪಾರ್ಟ್ ಟೈಮು ಅದು ಇದಕ್ಕೆ ಬಂದಿರ್ತಾರೆ. ಓಕೆ, ಅರ್ಥ ಆಗುತ್ತೆ. ಇಲ್ಲ ಏನು ಅಂದರೆ ಈಗ ಆಟೋಗಳಿಗೆ ತೊಂದರೆ ಆಗ್ತಾಯಿದೆ, ಕ್ಯಾಬ್ಗಳಿಗೆ ತೊಂದರೆ ಆಗ್ತಾಯಿದೆ. ಓಕೆ, ಅರ್ಥ ಆಗುತ್ತೆ. ಓಕೆ, ಅಲ್ಲ ಕಂಪ್ನಿ ಮೇಲೆ ಹೋಗೋದು ಬಿಟ್ಟು ಅಮಾಯಕರ ಮೇಲೆ ಯಾಕೆ ನಿಮ್ಮದು ದರ್ಪ. ಅದು ಅಲ್ಲೇ ಅವನು ಪುಕ್ಸಟ್ಟೆ ಮಾಡ್ತಾರ, ಕಂಪ್ನಿ ಅವನು ಪುಕ್ಸಟ್ಟೆ ಮಾಡಿ ಕೊಟ್ಬಿಟ್ಟಿದ್ದಾನ. ಅವ್ನು ಕಮಿಷನ್ ಮುರ್ಕೋತಾನಲ್ಲ, ಕಮಿಷನ್ ಇಲ್ಲದೆ ಹಂಗೆ ಕೊಟ್ಟಿದ್ದಾನ ಅವನು, ಇಲ್ಲ ಅಲ್ವಾ. ಹೋಗಿ ಕಂಪ್ನಿ ಮುಗಿಸಿ ಅದು ಬಿಟ್ಬಿಟ್ಟು ಹುಡುಗರ ಮೇಲೆ ಇದನ್ನ ಮಾಡಿದ್ರೆ. ಈಗ ಸಾರಿಗೆ ಇಲಾಖೆಯವರು ಆ ರೀತಿ ಮಾಡಿದರೆ ಅವ್ರಿಗೂ ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾರೆ. ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಟ ಅವರೊಂದು ಸ್ಟೇ ತರ್ತಾರೆ, ಮತ್ತೆ ಮುಗೀತು, ಅಲ್ಲಿಗೆ ಕೇಳ್ಕತ್ತ. ಮತ್ತೆ ಇದು ಹುಡುಗರು ಈ ಕಡೆ ಸಾಯಬೇಕು, ಈ ಕಡೆ ಆಟೋದವರು ಸಾಯಬೇಕು, ಈ ಕಡೆ ಹುಡುಗರು ಸಾಯಬೇಕು. ಆ ರೀತಿ ಮಾಡಿಬಿಟ್ಟಿರ್ತಾರೆ. ಅಂದರೆ ಏನಂತಾರೆ, ಆಟೋಗಳ ಮೇಲೆ ದೀಪ ಇಟ್ಟಂಗೆ ಇವ್ರದ್ದು. ಇದನ್ನು ಮಾಡಬೇಕಾ, ಅದನ್ನು ಮಾಡಬೇಕಾ, ಇಲ್ಲ ಇವ್ರಿಗೆ ಅಂದರೆ ಒಂದು ಸ್ವಲ್ಪ ಬೆಣ್ಣೆ ಸವರ್ದಂಗೆ. ಇಲ್ಲ ಮಾಡಬೇಡಿ, ಅಷ್ಟೇ ಬೆಣ್ಣೆ ಸವರ್ದಂಗೆ. ಈಗ ಆಟೋದವ್ರು ಏನು ಅನ್ಕೋತಾರೆ, ಹಿಡಿತಾವ್ರೆ ಅಂತ ಹೇಳ್ಬಿಟ್ಟು ಆಟೋದವ್ರು ಅನ್ಕೋತಾರೆ. ಇವ್ರು ನೋಡಿದ್ರೆ ಈ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿರ್ಣಯ ತೊಗೊಂಡ್ರೆ ಕರೆಕ್ಟಾಗಿ. ಈಗ ನಿನ್ನೆನಂತಾನೆ ನೀವು ಹೊರಡಿಸಿದಿರ್ತಾರೆ, ಬೆಳಗ್ಗೆ ಆಫೀಸ್ ಓಪನ್ ಆಗಲೇಬಾರ್ದು. ಓಲಾ, ಊಬರ್, ರ್ಯಾಪಿಡೋಗಳು ಆಫೀಸ್ ಓಪನ್ನೇ ಆಗಬಾರ್ದು. ಆ ರೀತಿ ಮಾಡಬೇಕು. ಈಗ 11 ತಂಡಗಳನ್ನ ಮಾಡ್ಕೊಂಡಿದ್ದಾರೆ ಆರ್ ಟಿ ಒ ಕಡೆಯಿಂದ. 11 ತಂಡಗಳಲ್ಲಿ ಒಂದೊಂದು ಕಡೆ ನಿಂತ್ಕೊಂಡಾಗ ಬೈಕ್ ಟ್ಯಾಕ್ಸಿ ಅವ್ನು ಯಾವನೊಬ್ಬ ಅವ್ನಿಗೆ ಕಷ್ಟ ಇರುತ್ತೋ ಏನಿರುತ್ತೋ ಗೊತ್ತಿಲ್ಲ, ಅವ್ನು ಬರ್ತಾನೆ. ಬಂದಮೇಲೆ ಅವ್ನು ಹಿಡ್ಕೊಂಡು ಗಾಡಿನ ಒಳಗಡೆ ಹಾಕ್ತಾರೆ. ಗಾಡಿನ ಒಳಗಡೆ ಹಾಕಿದ್ಮೇಲೆ ಏನಾಗುತ್ತೆ, 5,000 10,000 ದಂಡ ಕಟ್ಸ್ಕೊಂಡು ಬಿಡ್ತಾರೆ. ಆವಾಗ ರ್ಯಾಪಿಡೋನು ಬರೋಲ್ಲ, ಓಲಾನು ಬರೋಲ್ಲ, ಊಬರು ಬರೋಲ್ಲ, ಯಾವುದು ಕೆಲಸಕ್ಕೆ ಬರೋಲ್ಲ. ಸದ್ಯಕ್ಕೆ ನಾನು ಯಾರಾದರೂ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಮಾಡಬೇಡಿ. ಮುಂದೆ ಗೊತ್ತಿಲ್ಲ ನಿಮಗೆ, ಅಪ್ಡೇಟ್ಗಳನ್ನ ಅಷ್ಟೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬೈಕ್ ಟ್ಯಾಕ್ಸಿನ ನಾನು ಪ್ರಮೋಟು ಮಾಡ್ತಾಯಿಲ್ಲ. ಅಪ್ಡೇಟ್ ಈ ರೀತಿ ಬಂದಿದೆ ಅಂತೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಈ ರೀತಿ ಅಪ್ಡೇಟ್ ಬಂದಿದೆ, ಮಾಡಬೇಡಿ. 5,000 10,000 ದಂಡ ಕೊಡೋಂಗಿದ್ರೆ ಬನ್ನಿ. ಅದು ಅಲ್ಲದೆ ಇನ್ನೊಂದೇನಪ್ಪ ಅಂದರೆ
ಇದಕ್ಕೆ ಯಾವುದೇ ರೀತಿಯ ಓಲಾ ಊಬರ್ ರ್ಯಾಪಿಡೋ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಎಲ್ಲೂ ಕೂಡ ನನಗೂ ಕಾಣಿಸಿಲ್ಲ. ಕೊಟ್ಟರೆ ನಾನು ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ತಿಳಿಸ್ತಾ ಇಷ್ಟೇ ಈ ವಿಡಿಯೋದಲ್ಲಿರೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ನೋಡೋಣ ಏನು ಬೆಳವಣಿಗೆ ಆಗುತ್ತೆ ಅದೆಲ್ಲ ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು.